ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು. ಬನ್ನಿ ವಿಡಿಯೋ ಹೋಗೋಣ. ಮಾತ್ರ ಸೂಪರ್ ಆಗಿದೆ. ಈ ಒಂದು ಸ್ಯಾರಿ ಪ್ರೈಸ್ ಬಂದು 1499 ರೂಪಾಯಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್. ನನ್ನ ಏನಪ್ಪ ಇವತ್ತು ಅಂತಂದರೆ, ಈ ಒಂದು ವ್ಲಾಗಲ್ಲಿ ತುಂಬ ಜನಗಳಿಗೆ ಸೀರೆ ಉಡೋದಕ್ಕೆ ಬರೋದಿಲ್ಲ. ತುಂಬ ಅಂದರೆ ತುಂಬ ಜನ ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಮಕ್ಕಳು ಮದುವೆ ಸ್ಟೇಜಿಗೆ ಬಂದಿರ್ತಾರೆ. ಅಂಥ ಏಜಲ್ಲೂ ಕೂಡ ಸುಮಾರು ಜನಕ್ಕೆ ಸೀರೆ ಉಡೋದಕ್ಕೆ ಬರೋದೇ ಇಲ್ಲ. ಹಾಗಾಗಿ ಇವತ್ತು ಸೀರೆಯನ್ನು ಎಷ್ಟು ಸುಲಭವಾಗಿ ನೀಟಾಗಿ ಉಟ್ಕೋಬೋದು ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗೆಲ್ಲ ಹಬ್ಬಗಳ ಸೀಸನ್ನು, ಹಬ್ಬಗಳಿಗೆ ಹೆಣ್ಮಕ್ಳು ಸೀರೆ ಉಟ್ಟರೆ ಚೆಂದ ಅಲ್ವಾ? ಹಾಗಾಗಿ ಈ ಒಂದು ವ್ಲಾಗನ್ನು, ಈ ಒಂದು ವಿಡಿಯೋವನ್ನು ಮಾಡಿದ್ರೆ ಸೀರೆ ಯಾರಿಗೆಲ್ಲ ಉಟ್ಕೊಳಕ್ಕೆ ಬರಲ್ಲ ಅವ್ರಿಗೆಲ್ಲನೂ ಇಷ್ಟ ಆಗುತ್ತೆ, ಹಾಗೆ ನೋಡಿ ಕಲಿಬೋದು ಅನ್ನೋ ಉದ್ದೇಶಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ? ನೋಡಿ, ಈ ಸೀರೆ ಬಂದು ನಾನು ಸೇಲ್ ಮಾಡ್ತಿರುವಂಥ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸು. ಓಕೆನಾ? ಈ ಸೀರೆಗಳನ್ನು ಯಾವ ರೀತಿ ಈಸಿಯಾಗಿ ಉಟ್ಕೊಬೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ನೆನೆ ತೊಗೊಂಬಂದು ಸ್ಟಾಕ್ ಎಲ್ಲ ಖಾಲಿ ಆಯಿತು. ಇದೊಂದೇ ಪೀಸೇ ಉಳಿದಿರೋದು. ನೋಡಿ, ಆರೆಂಜ್ಗೆ ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಬಂದಿದೆ. ಇದನ್ನು ಯಾವ ರೀತಿ ಈಸಿಯಾಗಿ ಉಟ್ಕೊಬೋದು ಅಂತೇಳಿ ತೋರಿಸ್ತೀನಿ. ತುಂಬಾ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಈ ಒಂದು ವಿಡಿಯೋ. ಸ್ಯಾರೀಸ್ ಯಾರಿಗೆ ಉಟ್ಕೊಳಕ್ಕೆ ಬರೋದಿಲ್ಲ ಅಂಥವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಫಸ್ಟಿಗೆ ನಿಮ್ಮ ಒಂದು ಸೊಂಟದ ಅಳತೆ ಅಂತಂದರೆ ನೋಡಿ, ಈ ರೀತಿ ಸೈಡಿಂದ ನಿಮಗೆ ಒಂದು ಸುತ್ತಳತೆನ ತಗೋಬೇಕಾಗುತ್ತೆ. ನೋಡಿ, ಈ ರೀತಿ ಸುತ್ತಳತೆನ ತಗೊಂಡ ಮೇಲೆ ನಾವು ತಗೊಂಡಿರುವಂಥ ಈ ಫೋಲ್ಡಿಂಗ್ ಎಷ್ಟು ಬರುತ್ತೆ ನಿಮಗೆ ಲೆಂತ್ ನೋಡಿಕೊಂಡು ಸುತ್ತಲೂ ನೀಟಾಗಿ ನೋಡಿ ಈ ರೀತಿ ನೀಟಾಗಿ ಟಕ್ ಮಾಡ್ಕೋಬೇಕು. ಟಕ್ ಮಾಡಿರೋವಂಥದ್ದು ಎಲ್ಲೂ ಒಳಗಡೆ ಒಂಥರ ಗಂಟಾಗಬಾರ್ದು, ನೀಟಾಗಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಲೆಂತನ್ನು ನೋಡ್ಕೊಂಡ ಮೇಲೆ ಈ ರೀತಿ ಉಳಿದ ಸೀರೆನೆಲ್ಲ ಈ ರೀತಿ ಬಲಗೈಗೆ ತಗೋಬೇಕು. ಈಗ ಎಡಗೈಲಿರೋಂಥ ಸೀರೆನ ಒಂದು ಸುತ್ತು ಈ ರೀತಿ ತಗೋಬೇಕಾಗುತ್ತೆ. ಒಂದು ಸುತ್ತು ಸೀರೆನ ತಗೊಂಡ ಮೇಲೆ ಸೆರಗನ್ನ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ಲೇಟ್ಸ್ ನಿಮಗೆ ದೊಡ್ಡದು ಬೇಕಾ ಚಿಕ್ಕದು ಬೇಕಾ, ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನಾನು ಮೀಡಿಯಮಾಗಿ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಈ ಥರ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸು ಹಾಗೆ ಒರಿಜಿನಲ್ ಮೈಸೂರು ಸಿಲ್ಕ್ ಸ್ಯಾರೀಸು ಉಡೋದು ತುಂಬ 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 ಸುಲಭ. ನಾವು ಸೀರೆ ಹೆಂಗೆ ಹೇಳಿದ್ರೆ ಹಂಗೆ ಕೂತ್ಕೊಳ್ಳುತ್ತೆ, ಅಂದರೆ ನಾವು ಯಾವ ರೀತಿ ಹೇಳಿದ್ರೆ ಆ ರೀತಿ ಕೂತ್ಕೊಳ್ಳುತ್ತೆ ಸ್ಯಾರಿ. ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂತು. ಜಾಸ್ತಿ ಟೈಮು ಕೂಡ ಹಿಡಿಯೋದಿಲ್ಲ ಈ ಥರ ಸ್ಯಾರಿಗಳನ್ನ ಉಟ್ಕೊಳ್ಳೋದಕ್ಕೆ. ನನಗೆ ಲೆಂತ್ ಇಷ್ಟಿದ್ರೆ ಸಾಕು. ನೋಡಿ, ಅಂದರೆ ಮೊಣಕಾಲಿಂದ ಸ್ವಲ್ಪ ಕೆಳಗಡೆಗಿದ್ರೆ ಸಾಕು, ಜಾಸ್ತಿ ಉದ್ದ ಇದ್ದರೆ ಚೆನ್ನಾಗಿರಲ್ಲ ಸೆರಗು. ಇಷ್ಟುದ್ದ ಸೆರಗನ್ನ ಬಿಟ್ಕೊಂಡಿದ್ದೀನಿ. ನೋಡಿ, ತಗೊಂಡಿರುವಂಥ ಸೆರಗನ್ನ ನೀಟಾಗಿ ನೋಡಿ ಇಷ್ಟು ಉದ್ದ ತಗೊಂಡಿದ್ದೀನಿ. ಅಂದರೆ ಬ್ಯಾಕ್ ಸೈಡು ನಿಮಗೆ ಎಷ್ಟು ಉದ್ದ ಬೇಕು, ತುಂಡ ಬೇಕು ನೋಡಿಕೊಂಡು ತಗೋಬೇಕಾಗುತ್ತೆ. ತಗೊಂಡಿರುವಂಥ ಸೆರಗನ್ನು ನೀಟಾಗಿ ಈ ರೀತಿ ಪಿನ್ ಮಾಡಿ ಬಿಡಬೇಕು. ಈಗ ಉಳಿದ ಸೀರೆ ಏನಿದೆ ಈ ಬಲಗಡೆಯಿಂದ ಮತ್ತೆ ನಾವು ತೆಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಸುತ್ತ ತಗೊಂಡಿರ್ತೀವಲ್ಲ ಸ್ಯಾರಿ, ನೋಡಿ ಇವಾಗ ಈ ರೀತಿ ಬರುತ್ತೆ. ಈ ರೀತಿ ಬಲಗೈಯಿಂದ ಪ್ಲೇಟ್ಸನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬಲಗಡೆ ಇರುತ್ತಲ್ವ, ನಮ್ಮ ಬಲಗಡೆ ಇರುವಂಥ ಸಾರಿಯಿಂದ ನೆರಿಗೆಯನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ಅಗಲ ಬೇಕು ನೋಡಿಕೊಂಡು ಪ್ಲೇಟ್ಸನ್ನು ಹಾಕೋಬೋದು. ನೋಡಿ, ಸ್ಯಾರಿ ಯಾವ ರೀತಿ ಕುತ್ಕೊತಾ ಇದೆ, ನಾವು ಹೇಳ್ದಂಗೆ ಕೇಳುತ್ತೆ ಈ ಸ್ಯಾರಿ. ನಾವು ಯಾವ ರೀತಿ ಉಟ್ಕೊಂಡಿದ್ರೆ ಬೆಳಗಿಂದ ಸಂಜೆ ತನಕ ಬೇಕಾದರೂ ಈ ಥರ ಸ್ಯಾರಿಗಳನ್ನ ಬೇರ್ ಮಾಡಿ ನಾವು ಆರಾಮಾಗಿ ಕೆಲಸಗಳನ್ನು ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ನೋಡಿ. ನೋಡಿ, ಕಾಣಿಸ್ತಿದೆಯಾ ನಿಮಗೆ? ಸ್ಯಾರಿಗೆ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕಬೇಕಾಗುತ್ತೆ. ಯಾಕೆಂತಂದರೆ ನೆರಿಗೆ ಆ ಕಡೆ ಈ ಕಡೆ ಹೋಗೋದಿಲ್ಲ, ಟೈಟಾಗಿ ಕೂರುತ್ತೆ. ಹಾಗಾಗಿ ನೋಡಿ, ಸ್ಯಾರಿ ಪಿನ್ನನ್ನು ಮಾಡ್ಕೊಂಡ್ಮೇಲೆ ನೀಟಾಗಿ ನೆರಿಗೆ ತೆಕ್ಕೊಂಡಾದ್ಮೇಲೆ ನಮಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಗಂಟಾಗದಂಗೆ ಒಳಗಡೆಗೆ ಸೇರಿಸ್ಕೋಬೇಕು. ಗಂಟಾದರೆ ಏನಾಗುತ್ತೆ, ಹೊಟ್ಟೆ ದಪ್ಪ ಕಾಣುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಒಳಗಡೆಗೆ ನೀಟಾಗಿ ಗಂಟಾಗದೆ ಇರೋ ಥರ ಕೂರಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ
ನಾವು ಪ್ಲೇಟ್ಸು ಯಾವ ರೀತಿ ತೆಗಿತೀವಿ ಅದು ಪ್ರತಿಯೊಂದು ಪ್ಲೇಟ್ಸು ಕಾಣೋ ಥರನೇ ನಾವು ನೋಡಿ ಹೆಂಗೆ ಕಾಣ್ತಾ ಇದೆ ಎಷ್ಟು ನೀಟಾಗಿ. ಸ್ಯಾರಿ ಅಂತೂ ತುಂಬಾ ಮಸ್ತಾಗಿದೆ ಈ ಸ್ಯಾರಿ. ಹಾಗೆ ನೋಡಿ ಇಲ್ಲಿ ಸೈಡಲ್ಲಿ ಈ ರೀತಿ ಲೂಸ್ ಆಗಿರುತ್ತೆ, ಹಾಗೆ ಲೆಫ್ಟ್ ಸೈಡಲ್ಲೂ ಈ ರೀತಿ ಲೂಸ್ ಆಗಿರುತ್ತೆ. ಹಾಗೆ ಏನು ಮಾಡಬೇಕು, ಲೆಫ್ಟ್ ಸೈಡಲ್ಲಿ ಲೂಸ್ ಆಗಿರುವಂಥ ಪೋರ್ಷನ್ ಒಳಗಡೆ ಕೈ ಹಾಕ್ಕೊಂಡು ಈ ಲೆಫ್ಟ್ ಸೈಡಲ್ಲಿರುವಂಥ ಪೋರ್ಷನನ್ನು ಎಳ್ಕೋಬೇಕಾಗುತ್ತೆ ನೋಡಿ ಈ ರೀತಿ. ಅಂದರೆ ಅದು ಯಾಕೆ ಅಂತಂದರೆ ನಾವು ಈಗ ಈ ಲೆಫ್ಟ್ ಸೈಡಲ್ಲಿರುವಂಥ ಬಾರ್ಡರು ನೀಟಾಗಿ ಕೂರಬೇಕು ಅಂತೇಳಿ ಹಾಕುವಂಥದ್ದು. ಅಂದರೆ ಅದನ್ನು ಎಳೆದು ಟೈಟ್ ಮಾಡಿ ಇಲ್ಲಿ ಲಾಕ್ ಮಾಡ್ಕೊಳ್ಳೋವಂಥದ್ದು. ನೋಡಿ ನೋಡಿ ಸೈಡಲ್ಲಿ ಯಾವ ರೀತಿ ನೀಟಾಗಿ ಬಾರ್ಡರು ಕೂತ್ಕೊಳ್ಳುತ್ತೆ. ಈಗ ಆ ಪೋರ್ಷನ್ ಏನು ಎಳೆದಿರ್ತೀವಲ್ವಾ ಅದನ್ನು ನಾವಿಲ್ಲಿ ಪೆಟಿಕೋಟ್ಗೆ ಟಕ್ ಮಾಡಬೇಕಾಗುತ್ತೆ. ಟಕ್ ಮಾಡಿದ್ಮೇಲೆ ಅದನ್ನು ಟಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಉಳಿದಿರುವಂಥ ಈ ಲೂಸ್ ಆಗಿರುವಂಥ ಪೋರ್ಷನನ್ನು ಮತ್ತೆ ನಾವಿಲ್ಲಿ ಪೆಟಿಕೋಟ್ ಟಕ್ ಮಾಡಿಕೊಂಡು ಅದನ್ನು ಇಲ್ಲಿ ಈ ರೀತಿ ಎಳೆದು ಈ ರೀತಿ ಒಳಗಡೆ ಹಾಕೋಬೇಕಾಗುತ್ತೆ. ಸೀರೆ ಉಡೋದೇನು ದೊಡ್ಡ ಕೆಲಸ ಅಲ್ಲ, ಎಷ್ಟು ಈಸಿಯಾಗಿ ಉಟ್ಕೊಂಡಿದ್ದೀನಿ ನೋಡಿ. ನೋಡಿ ಎಲ್ಲೂ ಕೂಡ ಗಂಟಾಗಲಿ ಅಥವಾ ಗಜಿಬಿಜಿ ಆಗಲಿ ಯಾವುದು ಕಾಣ್ತಾ ಇಲ್ಲ, ನೀಟಾಗಿ ಸೀರೆ ಕೂತಿದೆ. ಅದರಲ್ಲಿ ಆರೆಂಜ್ ಬ್ಲ್ಯಾಕ್ ಕಾಂಬಿನೇಷನ್ ಇದೆಯಲ್ಲ, ಮಸ್ತ್ ಕಲರ್ ಕಾಂಬಿನೇಷನ್ ಇದು, ತುಂಬಾ ಇಷ್ಟ ಆಯಿತು. ನನ್ನ ಹತ್ರ ಇರಲಿಲ್ಲ, ಉಳಿದಿದ್ದು ಇದೊಂದೇ ಪೀಸು, ಹಾಗಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತೇಳಿ. ಮತ್ತು ರೀಸ್ಟಾಕ್ ಮಾಡಬೇಕು, ಹಾಗಾಗಿ ನಾನು ರೀಸ್ಟಾಕ್ ಮಾಡೋದಕ್ಕೂ ಕೂಡ ಹೇಳಿದ್ದೀನಿ. ನಾಳೆ ಸೋಮವಾರ ಬರುತ್ತೆ ಸೇಮ್ ಸ್ಯಾರಿ, ಯಾರಿಗಾದ್ರು ಬೇಕಾದರೆ ಬುಕ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ಇದರಲ್ಲಿ ಉಳಿದಿರುವಂಥ ಬೇರೆ ಕಲರ್ಸ್ ಸ್ಯಾರೀಸ್ನ ನಾನೀಗ ನಿಮಗೆ ತೋರಿಸ್ತೀನಿ. ಬೇಕಾದವರು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಒಂದು ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಬುಕ್ ಮಾಡಿಕೊಂಡ್ರೆ ನಾನು ನಿಮಗೆ ಕೊರಿಯರ್ ಮಾಡಿಕೊಡ್ತೀನಿ, ಓಕೆನಾ. ನೋಡಿ ಇದರಲ್ಲಿ ಬಾರ್ಡರ್ ಬಂದು ಈ ರೀತಿ ಪ್ಯೂರ್ ಸಿಲ್ಕ್ ಸ್ಯಾರಿಯಲ್ಲಿ ಏನು ಒಂದು ಡಿಸೈನ್ ಬರುತ್ತೆ ಅದೇ ರೀತಿಯ ಒಂದು ಡಿಸೈನ್ ಇದೆ. ಇದರಲ್ಲಿ ಇರುವಂಥ ಕಲರ್ಸ್ಗಳು ತೋರಿಸ್ಬಿಡ್ತೀನಿ ನೋಡಿ. ಇದು ಪಿಸ್ತಾ ಗ್ರೀನ್ಗೆ ಮೆಜಂತಾ ಪರ್ಪಲ್, ಪಿಸ್ತಾ ಗ್ರೀನ್ಗೆ ಪರ್ಪಲ್ ಇದೆ. ಜೊತೆಗೆ ಆನಿಯನ್ ಕಲರ್ ಅಂತಲೇ ಹೇಳ್ಬೋದು, ಸ್ವಲ್ಪ ಡಾರ್ಕ್ ಆನಿಯನ್ ಕಲರ್ಗೆ ಬ್ರೌನ್ ಕಲರು ಇದೆ ನೋಡಿ. ಈ ರೀತಿ ಇದೆ ಬಾರ್ಡರ್, ಬೆಂಟೆಕ್ಸ್ ಬಾರ್ಡರ್ ಇದೆ ಇದು. ಇದ್ರ ಜೊತೆಗೆ ನಾನು ಹುಟ್ಟಿರುವಂಥ ಆರೆಂಜಲ್ಲೇ ಗ್ರೀನ್ ಕಲರ್ ಕಾಂಬಿನೇಷನ್ ಕೂಡ ಇದೆ ನೋಡಿ. ಸೇಮ್ ನಾನೇನು ಹುಟ್ಟಿದ್ದೀನಿ ಸ್ಯಾರಿ ಅದರಲ್ಲೇ ಸೇಮ್ ಪ್ಯಾಟರ್ನು ಗ್ರೀನ್ ಕಲರ್ ಕಾಂಬಿನೇಷನ್. ಈ 3 ಕಲರಲ್ಲಿದೆ. ಎಷ್ಟು ಪೀಸ್ ಬೇಕಾದರೂ ಸಹಿತ ನನಗೆ ಆರ್ಡರ್ ಕೊಟ್ಟರೆ ನಾನು ನಿಮಗೆ ಕೊರಿಯರನ್ನು ಮಾಡಿಕೊಡ್ತೀನಿ. ಇದು ಪಲ್ಲು ಬಂದು ನೋಡಿ ಈ ರೀತಿ ಚಿಕ್ಕ ಪಲ್ಲು ಬರುತ್ತೆ. ಬ್ಲೌಸು ಕೂಡ ಸೇಮ್ ಬ್ಲ್ಯಾಕಲ್ಲೇ ಬರುತ್ತೆ, ಬ್ಲ್ಯಾಕ್ ಪ್ಲೈನು ಬಾರ್ಡರ್ ಇರುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿದೆ, ಎಷ್ಟು ಸಾಫ್ಟಾಗಿದೆ ಅಂತಂದರೆ ನಿಜವಾದ ಒಂದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ನಾನು ವೇರ್ ಮಾಡಿದ್ದೀನಿ ಅನ್ನೋ ಒಂದು ಒಂಥರ ಫೀಲ್ ಕೊಡ್ತಾ ಇದೆ. ತುಂಬಾ ಚೆನ್ನಾಗಿದೆ. ನೆರಿಗೆನೂ ನೋಡ್ತಾ ಇರ್ಬೋದು ನೀವು, ನೆರಿಗೆನೂ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂತೇಳಿ. ಸ್ಯಾರಿ ಮಾತ್ರ ಸೂಪರ್ ಆಗಿದೆ. ಈ ಒಂದು ಸ್ಯಾರಿ ಪ್ರೈಸ್ ಬಂದು 1499 ರೂಪಾಯಿ. ಯಾರಿಗಾದ್ರೂ ಬೇಕಾದರೆ ಖಂಡಿತ ಒಂದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಕೊರಿಯರನ್ನು ಮಾಡಿಕೊಡ್ತೀನಿ. ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಚಾರ್ಜಸ್ಸು ಸೇರಿ 1499 ರೂಪಾಯಿ. ಇಷ್ಟೊತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.